ಓದುತ್ತಿದ್ದರೂ ಪ್ರಶ್ನೆ ತಪ್ಪಿದ್ರೆ ಅದೃಷ್ಟ ಅಲ್ಲ, ತಪ್ಪಿದ್ರೂ ಮತ್ತೆ ಮತ್ತೆ ಕೇಳಿದ್ರೆ ಅದು ಜಿಕೆ. ಪೇಪರ್ ಕೈಗೆ ಬಂದಾಗ ಬೆವರು ಬರಬಾರದು. ಈ 2 ನಿಮಿಷ ನಿಮ್ಮ ಗೆಲುವಿನ ಮೊದಲ ಹೆಜ್ಜೆ. ಕೆಪಿಎಸ್ಸಿ ಎಫ್ಡಿಎ ಪ್ರಶ್ನೆ ಬದಲಾಗಬಹುದು, ಉತ್ತರ ಬದಲಾಗಲ್ಲ. ಈ ವಿಡಿಯೋ ನೋಡಿದ್ರೆ ಅಯ್ಯೋ ಇದು ಬಂದಿತ್ತಲ್ಲ ಅನ್ನೋ ಕ್ಷಣ ಖಂಡಿತ ಬರುತ್ತದೆ. ಭಾರತದಲ್ಲಿ ಮೊದಲ ಸಾಮಾನ್ಯ ಚುನಾವಣೆಯು ಯಾವ ವರ್ಷ ನಡೆಯಿತು? ನಿಮ್ಮ ಆಪ್ಷನ್ಸ್: ಎ 1947, ಬಿ 1948, ಸಿ 1951-52, ಡಿ 1955. ಸರಿಯಾದ ಉತ್ತರ ಆಪ್ಷನ್ ಸಿ 1951-52. ಭಾರತದಲ್ಲಿ ಮೊದಲ ಸಾಮಾನ್ಯ ಚುನಾವಣೆ 1951-52ರಲ್ಲಿ ನಡೆಯಿತು. ಇದು ಭಾರತೀಯ ಪ್ರಜಾಪ್ರಭುತ್ವದ ಪ್ರಮುಖ ಮೈಲಿಗಲ್ಲಾಗಿದೆ. ಭಾರತೀಯ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ? ನಿಮ್ಮ ಆಪ್ಷನ್ಸ್: ಎ ಭಾಗ 2, ಬಿ ಭಾಗ 3, ಸಿ ಭಾಗ 4, ಡಿ ಭಾಗ 5. ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗ 3. ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳನ್ನು ವಿವರಿಸಲಾಗಿದೆ. ಈ ಹಕ್ಕುಗಳು ನಾಗರಿಕರ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತವೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಚಿಕ್ಕಮಗಳೂರು, ಬಿ ಉತ್ತರ ಕನ್ನಡ, ಸಿ ಕೊಡಗು, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ್ದು ಪರಿಸರ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿದೆ. ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಕೈಗಾರಿಕೆ, ಬಿ ಕೃಷಿ, ಸಿ ಹಾಲು ಉತ್ಪಾದನೆ, ಡಿ ಮೀನುಗಾರಿಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ಕೃಷಿ. ಹಸಿರು ಕ್ರಾಂತಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಆಹಾರ ಧಾನ್ಯ ಉತ್ಪಾದನೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿತು. ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಲೆಕ್ಕಾಚಾರವನ್ನು ಯಾರು ಪ್ರಕಟಿಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ RBI, ಬಿ ಸೆಬಿ, ಸಿ ಮೊಸ್ಪಿ, ಡಿ ನೀತಿ ಆಯೋಗ. ಸರಿಯಾದ ಉತ್ತರ ಆಪ್ಷನ್ ಸಿ ಮೊಸ್ಪಿ. ಮೊಸ್ಪಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ರಾಷ್ಟ್ರೀಯ ಆದಾಯದ ಅಧಿಕೃತ ಅಂಕಿಅಂಶಗಳನ್ನು ಪ್ರಕಟಿಸುತ್ತದೆ. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಬಂಡೀಪುರ, ಬಿ ಜಿಮ್ ಕಾರ್ಬೆಟ್, ಸಿ ಕಾಂಜಿರಂಗ, ಡಿ ಪೆರಿಯಾರ್. ಸರಿಯಾದ ಉತ್ತರ ಆಪ್ಷನ್ ಬಿ ಜಿಮ್ ಕಾರ್ಬೆಟ್. ಜಿಮ್ ಕಾರ್ಬೆಟ್ ಉದ್ಯಾನವನವನ್ನು ಮೊದಲ ರಾಷ್ಟ್ರೀಯ ಉದ್ಯಾನವನವಾಗಿ ಘೋಷಿಸಲಾಗಿದೆ. ಬಿಳಿ ಕ್ರಾಂತಿ ಯಾವ ಉತ್ಪನ್ನಕ್ಕೆ ಸಂಬಂಧಿಸಿದೆ? ನಿಮ್ಮ ಆಪ್ಷನ್ಸ್: ಎ ಅಕ್ಕಿ, ಬಿ ಗೋಧಿ, ಸಿ ಹಾಲು, ಡಿ ಸಕ್ಕರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಲು. ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ ಹೆಚ್ಚಿಸಲು ಕೈಗೊಳ್ಳಲಾದ ರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ. ಭಾರತದ ಸಂಸತ್ತಿನ ಮೇಲ್ಮನೆ ಯಾವುದು? ನಿಮ್ಮ ಆಪ್ಷನ್ಸ್: ಎ ಲೋಕಸಭೆ, ಬಿ ರಾಜ್ಯಸಭೆ, ಸಿ ವಿಧಾನಸಭೆ, ಡಿ ವಿಧಾನ ಪರಿಷತ್. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜ್ಯಸಭೆ. ರಾಜ್ಯಸಭೆ ಸಂಸತ್ತಿನ ಮೇಲ್ಮನೆಯಾಗಿದ್ದು ರಾಜ್ಯಗಳ ಪ್ರತಿನಿಧಿತ್ವವನ್ನು ಒದಗಿಸುತ್ತದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಡಿಕೇರಿ, ಬಿ ಆಗುಂಬೆ, ಸಿ ಶಿರಸಿ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗುಂಬೆ. ಆಗುಂಬೆಯನ್ನು ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯಲಾಗುತ್ತದೆ. ಭಾರತದಲ್ಲಿ ಯೋಜನಾ ಆಯೋಗವನ್ನು ಬದಲಿಸಿ ಯಾವ ಸಂಸ್ಥೆಯನ್ನು ಸ್ಥಾಪಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ RBI, ಬಿ ಸೆಬಿ, ಸಿ ನೀತಿ ಆಯೋಗ, ಡಿ ಮೊಸ್ಪಿ.
ಸರಿಯಾದ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ. ಯೋಜನಾ ಆಯೋಗದ ಬದಲು ನೀತಿ ಆಯೋಗವನ್ನು ಸ್ಥಾಪಿಸಲಾಯಿತು. ಇದು ನೀತಿ ರೂಪಿಕೆಗೆ ಸಹಾಯ ಮಾಡುತ್ತದೆ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ತುಂಗಭದ್ರಾ, ಬಿ ಕಾವೇರಿ, ಸಿ ಕೃಷ್ಣ, ಡಿ ಶರಾವತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣ. ಕೃಷ್ಣಾ ನದಿ ಕರ್ನಾಟಕದ ಅತಿ ಉದ್ದದ ನದಿಯಾಗಿದ್ದು ಅನೇಕ ಜಿಲ್ಲೆಗಳಿಗೆ ಜೀವನಾಡಿಯಾಗಿದೆ. ಭಾರತೀಯ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವಾಗ ಸೇರಿಸಲಾಯಿತು? ನಿಮ್ಮ ಆಪ್ಷನ್ಸ್: ಎ 1947, ಬಿ 1949, ಸಿ 1950, ಡಿ 1976. ಸರಿಯಾದ ಉತ್ತರ ಆಪ್ಷನ್ ಸಿ 1950. ಪ್ರಸ್ತಾವನೆ 1950ರ ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಾಗಲೇ ಪರಿಣಾಮಕಾರಿಯಾಯಿತು. ಇದು ಸಂವಿಧಾನದ ಉದ್ದೇಶ ಮತ್ತು ಮೌಲ್ಯಗಳನ್ನು ಸಾರುತ್ತದೆ. ಭಾರತದಲ್ಲಿ ಹಣಕಾಸು ಆಯೋಗವನ್ನು ಎಷ್ಟು ವರ್ಷಕ್ಕೊಮ್ಮೆ ರಚಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 3 ವರ್ಷ, ಬಿ 4 ವರ್ಷ, ಸಿ 5 ವರ್ಷ, ಡಿ 10 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 5 ವರ್ಷ. ಹಣಕಾಸು ಆಯೋಗವನ್ನು ಪ್ರತಿ 5 ವರ್ಷಕ್ಕೊಮ್ಮೆ ರಚಿಸಲಾಗುತ್ತದೆ. ಮಾನವ ದೇಹದಲ್ಲಿ ಇನ್ಸುಲಿನ್ ಹಾರ್ಮೋನ್ ಅನ್ನು ಯಾವ ಅಂಗ ಉತ್ಪಾದಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ಲಿವರ್, ಬಿ ಕಿಡ್ನಿ, ಸಿ ಪ್ಯಾಂಕ್ರಿಯಾಸ್, ಡಿ ಹೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಹಾರ್ಮೋನ್ ಉತ್ಪಾದಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಕರ್ನಾಟಕದಲ್ಲಿ ಅತಿದೊಡ್ಡ ಜಲಾಶಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ತುಂಗಭದ್ರಾ, ಬಿ ಆಲಮಟ್ಟಿ, ಸಿ ಕೃಷ್ಣರಾಜಸಾಗರ, ಡಿ ಲಿಂಗನಮಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಬಿ ಆಲಮಟ್ಟಿ. ಆಲಮಟ್ಟಿ ಜಲಾಶಯ ಕರ್ನಾಟಕದ ಅತಿದೊಡ್ಡ ಜಲಾಶಯವಾಗಿದ್ದು ಕೃಷ್ಣಾ ನದಿಗೆ ಸಂಬಂಧಿಸಿದೆ. ಕರ್ನಾಟಕದ ರಾಜ್ಯ ಪ್ರಾಣಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಆನೆ, ಬಿ ಹುಲಿ, ಸಿ ಸಿಂಹ, ಡಿ ಕರಡಿ. ಸರಿಯಾದ ಉತ್ತರ ಆಪ್ಷನ್ ಎ ಆನೆ. ಆನೆ ಕರ್ನಾಟಕದ ರಾಜ್ಯ ಪ್ರಾಣಿ. ಇದು ರಾಜ್ಯದ ಅರಣ್ಯ ಸಂಪತ್ತಿನ ಸಂಕೇತವಾಗಿದೆ. ಕೆಪಿಎಸ್ಸಿ ಎಫ್ಡಿಎ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಹೆಚ್ಚು ತಪ್ಪು ಮಾಡುವ ವಿಷಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕ್ರೀಡೆ, ಬಿ ಪರಿಸರ ಅಧ್ಯಯನ, ಸಿ ಭಾರತೀಯ ಸಂವಿಧಾನ, ಡಿ ವಿಜ್ಞಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ಸಂವಿಧಾನ. ಭಾರತೀಯ ಸಂವಿಧಾನ ವಿಷಯದಲ್ಲಿ ಪ್ರಶ್ನೆಗಳು ಟ್ವಿಸ್ಟ್ ಆಗಿ ಬರುತ್ತವೆ. ಅದರಿಂದ ಅಭ್ಯರ್ಥಿಗಳು ಹೆಚ್ಚು ತಪ್ಪು ಮಾಡುತ್ತಾರೆ. ಕರ್ನಾಟಕ ರಾಜ್ಯವನ್ನು ಭಾಷಾ ಆಧಾರದ ಮೇಲೆ ಪುನರ್ ಸಂಘಟಿಸಿದ ವರ್ಷ ಯಾವುದು? ನಿಮ್ಮ ಆಪ್ಷನ್ಸ್: ಎ 1950, ಬಿ 1953, ಸಿ 1956, ಡಿ 1960. ಸರಿಯಾದ ಉತ್ತರ ಆಪ್ಷನ್ ಸಿ 1956. 1956ರಲ್ಲಿ ಭಾಷಾ ಆಧಾರದ ಮೇಲೆ ರಾಜ್ಯಗಳ ಪುನರ್ ಸಂಘಟನೆ ನಡೆದಿದ್ದು ಅದೇ ವರ್ಷ ಕರ್ನಾಟಕ ರೂಪುಗೊಂಡಿತು. ಕೆಪಿಎಸ್ಸಿ ಎಫ್ಡಿಎ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ತರುವ ವಿಷಯ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕ್ರೀಡೆ, ಬಿ ಚಲನಚಿತ್ರ, ಸಿ ಭಾರತೀಯ ಸಂವಿಧಾನ, ಡಿ ಸಾಹಿತ್ಯ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತೀಯ ಸಂವಿಧಾನ. ಭಾರತೀಯ ಸಂವಿಧಾನದಿಂದ ಹೆಚ್ಚು ಪ್ರಶ್ನೆಗಳು ಬರುತ್ತವೆ. ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿದೆ. ಭಾರತದಲ್ಲಿ ಅರಣ್ಯ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಜೂನ್ 5, ಬಿ ಜುಲೈ 1, ಸಿ ಸೆಪ್ಟೆಂಬರ್ 21, ಡಿ ಡಿಸೆಂಬರ್ 11. ಸರಿಯಾದ ಉತ್ತರ ಆಪ್ಷನ್ ಸಿ ಸೆಪ್ಟೆಂಬರ್ 21.
ಸೆಪ್ಟೆಂಬರ್ 21 ರಾಷ್ಟ್ರೀಯ ಅರಣ್ಯ ದಿನವಾಗಿ ಆಚರಿಸಲಾಗುತ್ತದೆ. ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸುವ ದಿನವಾಗಿದೆ. ನಿಮಗೆ 15+ ಕರೆಕ್ಟ್ ಆನ್ಸರ್ ಬಂದಿದ್ರೆ ನೀವು KPSC FD ಗೆ ರೆಡಿ ಅಂತ. ಕಡಿಮೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬೇಡಿ.